ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಎದುರಲ್ಲೇ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸುಲಭವಾಗಿ ಮಾಡುವಂತಹ ಒಂದು ಹೋಳಿಗೆಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಹೋಳಿಗೆ ಸ್ವಲ್ಪ ವಿಭಿನ್ನವಾಗಿದೆ, ರುಚಿಯಾಗಿದೆ, ಹಾಗೆ ಸುಲಭವಾಗಿ ಇದನ್ನು ನೀವು ಮಾಡ್ಕೋಬೋದು. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ ಕ್ಯಾರೆಟ್ನ ತಗೊಂಡಿದ್ದೀನಿ. ಕ್ಯಾರೆಟ್ನ ಸಿಪ್ಪೆ ತೆಗೆದು ದೊಡ್ಡ ದೊಡ್ಡದಾಗಿ ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನಿಮಗೆ ನುಣ್ಣಗೆ ರುಬ್ಬಕ್ಕೆ ಆಗದೇ ಇದ್ದರೆ ಸ್ವಲ್ಪ ನೀರನ್ನು ಬೇಕಿದ್ದರೂ ನೀವಿಲ್ಲಿ ಸೇರಿಸ್ಕೋಬೋದು. ತುಂಬ ನೀರನ್ನು ಸೇರಿಸ್ಕೋಬೇಡಿ. ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡಿಟ್ಕೊಳ್ಳಿ. ನಾನು ಕೂಡ ಇಲ್ಲಿ ಹಾಗೆ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಣಕವನ್ನು ರೆಡಿ ಮಾಡ್ಕೋಬೇಕು. ಕಣಕಕ್ಕೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಚಿಟಿಕೆ ಉಪ್ಪನ್ನು ಹಾಕಿದ್ರೂ ಸಾಕಾಗುತ್ತೆ. ಉಪ್ಪು ಬೇಡ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಳ್ಳದೇ ಇದ್ದರೂ ಓಕೆ, ನಡೆಯುತ್ತೆ. ಹಾಗೆ ಸ್ವಲ್ಪ ಅರಿಶಿಣ, ಎಣ್ಣೆಯನ್ನು ಹಾಕಿ ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹೋಳಿಗೆಗೆ ಗೋಧಿ ಹಿಟ್ಟನ್ನೇ ಉಪಯೋಗ ಮಾಡ್ತಾರೆ. ಗೋಧಿ ಹಿಟ್ಟು ಕೂಡ ಅಂಟು ಚೆನ್ನಾಗೇ ಬರುತ್ತೆ, ಮೈದಾ ಹಿಟ್ಟು ಬೇಕು ಅಂತಾನೆ ಇಲ್ಲ. ಈಗ ಇದಕ್ಕೆ ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಮೆತ್ತಗಿರುವ ಹಿಟ್ಟನ್ನು ರೆಡಿ ಮಾಡಿ ಒಂದು 15-20 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ತುಂಬ ಸಾಫ್ಟ್ ಆಗಿರುವಂತಹ ಅಂದರೆ ಗಟ್ಟಿ ಅಲ್ಲ, ತುಂಬ ಮೆತ್ತಗಿರುವ ಹಿಟ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಬೇಕಿದ್ರೆ ಮತ್ತಷ್ಟು ಎಣ್ಣೆಯನ್ನು ಸ್ವಲ್ಪ ಮೇಲಿನಿಂದ ಸೇರಿಸಿ ಮುಚ್ಚಿ ನೀವಿಲ್ಲಿ ಇಡಬೇಕು. ನಾನು ಹೇಳಿದ ಹಾಗೆ ಒಂದು 20-25 ನಿಮಿಷ ನೆಂದರೆ ಸಾಕಾಗುತ್ತೆ. ಇನ್ನೂ ಜಾಸ್ತಿ ಬೇಕು ಟೈಮ್ ಇದೆ ಅಂತಂದರೆ ಜಾಸ್ತಿ ನೀವು ಇಟ್ಕೋಬೋದು. ನಂತರ ನಾವು ನುಣ್ಣಗೆ ರುಬ್ಬಿಕೊಂಡಂತಹ ಕ್ಯಾರೆಟ್ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೋಬೇಕು. ಅದಕ್ಕೆ ಮೇಲಿನಿಂದ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಸ್ವಲ್ಪ ಅಂತಂದರೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಗೆ ನೀವು ಇಲ್ಲಿ ಬೆಲ್ಲವನ್ನು ಹಾಕಬೇಕು. ಸಕ್ಕರೆ ಬೇಕಿದ್ದರೆ ಹಾಕೋಬೋದು. ನಾನಿಲ್ಲಿ ಬೆಲ್ಲವನ್ನೇ ಸೇರಿಸಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ನಿಮಗೆ ಕ್ಯಾರೆಟ್ ಹೋಳಿಗೆ ಒಂದು ಕಲರ್ ಇದೆಯಲ್ಲ, ಅದು ಹಾಗೆ ಇರುತ್ತೆ. ಬೆಲ್ಲವನ್ನು ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಲರ್ ನಿಮಗೆ ಚೇಂಜ್ ಆಗುತ್ತೆ. ಯಾಕೆಂದರೆ ಬೆಲ್ಲದ ಕಲರ್ ಸ್ವಲ್ಪ ಬ್ರೌನ್ ಇರೋದ್ರಿಂದ ಕ್ಯಾರೆಟ್ನ ಒಂದು ಆರೆಂಜ್ ಕಲರ್ ಬರೋದಿಲ್ಲ, ಸ್ವಲ್ಪ ಕಲರ್ ಬ್ರೌನಿಷ್ಗೆ ಬರುತ್ತೆ. ಈಗ ಇದಕ್ಕೆ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ನಾನು ಡೆಸಿಕೇಟೆಡ್ ಕೊಕೊನಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಿದ್ದರೆ ರವಾವನ್ನು ಕೂಡ ಸೇರಿಸ್ಕೋಬೋದು. ಚಿರೋಟಿ ರವಾವನ್ನು ನೀವು ಇಲ್ಲಿ ಸೇರಿಸ್ಬೋದು. ನಾನು ಡೆಸಿಕೇಟೆಡ್ ಕೊಕೊನಟನ್ನು ಹಾಕಿದ್ದೀನಿ. ನೀವು ಡೆಸಿಕೇಟೆಡ್ ಕೊಕೊನಟ್ ಇಲ್ಲ ನಾರ್ಮಲ್ ಕೊಕೊನಟ್ನ ಉಪಯೋಗ ಮಾಡ್ತೀರಿ ಅಂತಂದರೆ ಕಾಯನ್ನು ತುರಿದು ಅದರ ಕಾಯಿ ಹಾಲನ್ನು ತೆಗೆದು ಸ್ವಲ್ಪ ರುಬ್ಬಿ ನೀವಿಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗುವವರೆಗೂ ಇದನ್ನು ಬಿಸಿ ಮಾಡಬೇಕಾಗತ್ತೆ. ಇಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು. ನೀರಿನ ಅಂಶ ಇದ್ದರೆ ನಿಮಗೆ ಹೋಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಹುಡಿ ಹುಡಿ ಆಗುತ್ತೆ ನಿಮಗೆ, ಆದರೆ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಆ ರೀತಿಯ ಹಂತಕ್ಕೆ ನೀವು ಒಲೆಯನ್ನು ಆರಿಸಿ ತಣಿಯೋದಕ್ಕೆ ಬಿಡಬೇಕು. ಹಾಗೆ ಲಾಡು ಆಕಾರದ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ಬಾದಾಮ್ ಪೌಡರ್ನ ನಾನಿಲ್ಲಿ ಸೇರಿಸಿದ್ದೀನಿ. ಬಾದಾಮ್ ಪೌಡರ್ ಮಾಡುವಾಗ ಸ್ವಲ್ಪ ಏಲಕ್ಕಿಯನ್ನು ಸೇರಿಸಿ ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಕಣಕ ಕೂಡ ರೆಡಿಯಾಗಿದೆ. ಕಣಕವನ್ನು ಚೆನ್ನಾಗಿ ಇನ್ನೊಮ್ಮೆ ನಾದಿ ಸ್ವಲ್ಪ ಕಣಕವನ್ನು ತಗೊಂಡು ಅಂಗೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಅಂಗೈಯಲ್ಲಿ ಹರಡಿ ಅದರ ಮಧ್ಯದಲ್ಲಿ ಹೂರಣದ ಉಂಡೆಯನ್ನು ಇಟ್ಟು ಮುಚ್ಚಬೇಕು. ಹೂರಣದ ಉಂಡೆಯನ್ನು ಇಟ್ಟು ಚೆನ್ನಾಗಿ ಎಲ್ಲ ಕವರ್ ಆಗೋ ಹಾಗೆ ಮುಚ್ಚಿ ಇದನ್ನು ಲಟ್ಟಿಸಬೇಕು.
ನೀವಿಲ್ಲಿ ಲಟ್ಸೋವಾಗ ಎಣ್ಣೆ ಹೋಳಿಗೆ ಕೂಡ ಮಾಡ್ಕೋಬಹುದು. ಹಾಗೆ ಹಿಟ್ಟಲ್ಲಿ ಅದ್ದಿ ಕೂಡ ಲಟ್ಸ್ಬೋದು. ನಾನಿಲ್ಲಿ ಹಿಟ್ಟಲ್ಲಿ ಅದ್ದಿ ಅದರನ್ನ ಹೋಳಿಗೆ ಆಕಾರಕ್ಕೆ ಲಟ್ಸ್ಕೊಂಡಿದ್ದೀನಿ. ನಂತರ ಕಾದ ತವಾದ ಮೇಲೆ ಲಟ್ಟಿಸಿದ ಹೋಳಿಗೆಯನ್ನು ಹಾಕಿ ಎರಡೂ ಕಡೆ ನೀವು ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಬೇಯಿಸಬೇಕು. ಕೆಲವರು ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ತಾರೆ. ನಮ್ಮ ಕಡೆಗಳಲ್ಲಿ ಸಾಮಾನ್ಯವಾಗಿ ಹಿಟ್ಟಿನ ಹೋಳಿಗೆಯನ್ನು ಮಾಡ್ತಾರೆ. ನಂತರ ತಿನ್ನುವಾಗ ಮೇಲಿನಿಂದ ತುಪ್ಪವನ್ನು ಹಾಕಿ ಸರ್ವ್ ಮಾಡ್ತಾರೆ. ಹೀಗೆ ಎರಡೂ ಕಡೆಯಲ್ಲಿ ಬೇಯಿಸಿದ್ರೆ ರುಚಿಯಾದಂತಹ ಕ್ಯಾರೆಟ್ ಹೋಳಿಗೆ ರೆಡಿ ಆಗುತ್ತೆ. ಸ್ವಲ್ಪ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಸ್ವಲ್ಪ ವಿಶೇಷವಾದ ಸಿಹಿಯೊಂದಿಗೆ ಸೆಲೆಬ್ರೇಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.